ಇದಕ್ಕೆ ಒಣಹುಲ್ಲೆ ಸ್ವಲ್ಪ ಜಾಸ್ತಿ ಕೊಟ್ರೆ ನಮಗೆ SMF ಫ್ಯಾಟ್ ಸಿಗುತ್ತೆ. ಒಣಹುಲ್ ಜಾಸ್ತಿ ಜಾಸ್ತಿ ಕೊಟ್ರೆ, ಹಸಿಲ್ ಕೊಟ್ರೆ ಸ್ವಲ್ಪ SMF ಫ್ಯಾಟ್ ಕಮ್ಮಿ ಬರುತ್ತೆ. ಯಾಕಂದ್ರೆ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಹಸಿ ಹುಲ್ಲಲ್ಲಿ, ಅದಕ್ಕೋಸ್ಕರ ಹಾಲು ನೀರ್ ಬರುತ್ತೆ. ಇದು ಒಣ ಹುಲ್ಲು ಹಾಕಿದ್ರೆ SMF ಫ್ಯಾಟ್ ಚೆನ್ನಾಗ್ ಬರುತ್ತೆ, ಡಿಗ್ರಿ ಕೂಡ ರೇಟ್ ಚೆನ್ನಾಗ್ ಬರುತ್ತೆ. ಇನ್ಕಮ್ ಒಂದು 30 ರಿಂದ 40 ಸಾವಿರ ಬರುತ್ತೆ. 30 ರಿಂದ 40 ಬರುತ್ತೆ. 40 ಸಾವಿರದಲ್ಲಿ ಒಂದು 15 ಸಾವಿರ ತಿಂಗಳ ಖರ್ಚು ತಗೋದ್ರೆ ಒಂದು 25 ಸಾವಿರ ಉಳಿಸ್ಬೋದು. 4 ಹಸುವಿಂದ 25 ಸಾವಿರ ಉಳಿಸ್ಬೋದು. ನಾನು ಹಸು ಮಾಡೋದ್ರ ಜೋಡಿನೇ ಒಂದು ಚಿಕ್ಕದಾಗಿ ಕುರಿ ಶೆಡ್ ಅನ್ನು ಮಾಡ್ಕೊಂಡಿದ್ದೇನೆ. ಕುರಿ ಶೆಡ್ ಮಾಡ್ಕೊಂಡಿದ್ರಿ? ಕುರಿ ಶೆಡ್ ಮಾಡ್ಕೊಂಡಿದೀವಿ. ಒಂದು ಏನಂದ್ರೆ ಇದ್ರ ಜೋಡಿನೇ ಅದು ಕೂಡ ಆಗುತ್ತೆ ಅನ್ಕೊಂಡೆ ಅದನ್ನು ಮಾಡಿದೆ. ಎಷ್ಟಿದಾವ್ರಿ ಕುರಿ? ಇವಾಗ ಕುರಿ ಒಂದು 8 ಇದಾವ್. 8 ಒಂದ್ 2 10 ಇದಾವ್. 10 ಕುರಿ ಇದಾವ್. ಸ್ನೇಹಿತರೆ, ಬದುಕಿಗೊಂದು ದಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ರಮೇಶ್ ಅಂತ. ನಮ್ದು ನಾಗೇಶಹಳ್ಳಿ ಅಂತ ಬಂದ್ಬಿಟ್ಟು ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ. ನಾವು ಹಸು ಸಾಕಾಣಿಕೆ ಮಾಡಿ ಇವಾಗ ಸುಮಾರು 2 ವರ್ಷ ಆಯ್ತು. ನಮ್ಮ ಹತ್ರ ಇವಾಗ 4 ಇದೆ ಸರ್. 4 ಇದೆ. ಯಾವ ತಳಿ ಇದೆ ಹಸು? ಒಂದೆರಡು ಡರ್ಸಿ ಇದೆ, 2 HF ಇದಾವು. ಮೊದ್ಲಿಗೆ ಎಷ್ಟು ಹಸು ಖರೀದಿ ಮಾಡಿದ್ರಿ? ಫಸ್ಟ್ ಗೆ 2 ಹಸು ಖರೀದಿ ಮಾಡಿದ್ದೆ. ಮೊದ್ಲಿಗೆ 2. ಏನ್ ರೇಟ್ ಕೊಟ್ಟು ಖರೀದಿ ಮಾಡಿದ್ರಿ? ಒಂದು 50,000 ಕೊಟ್ಟು ಖರೀದಿ. ಹೊರಗಡೆಯಿಂದ ತಗೊಂಡಿದ್ದ? ಅಂದ್ರೆ ಮನೇಲಿ ಇರೋದು ಯಾವ್ದಿಲ್ಲ? ಮನೆಯಲ್ಲಿ ಒಂದು ಸರ್ಪಲ್ಗೆ ಅಂತ ತಗೊಂತಾರಲ್ಲ, ಆ ತರ ತಗೊಂಡಿದ್ದು ಒಂದು ಆಕಳ ಇತ್ತು. ಅದರಿಂದ ಇದು ಒಂದು ಕರ ಬಂದಿದೆ. ಇನ್ನೊಂದು ಕರ ಬಂದಿತ್ತು, ಸ್ವಲ್ಪ ಡೆತ್ ಆಯ್ತು. ಅದಾದ್ಮೇಲೆ ಅದೇ ಹಸುನೇ. ಈ ಹಸುವಿಂದಾನೇ ನಮ್ಗೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದು. ಯಾಕೆ ಹಸು ಸಾಕಾಣಿಕೆ ಯಾಕೆ ಬಂದ್ರಿ? ಬೆಟರ್ ಅನ್ಸ್ತು. ಇದು ಹೊರಗೆ ದುಡಿಯೋದಕ್ಕೂ ಇಲ್ಲಿ ಮಾಡೋದಕ್ಕೂ ಬೆಟರ್ ಅನ್ಸ್ತು. ಬೇರೆ ಹೊರಗಡೆ ದುಡಿಯೋದಕ್ಕೂ ಒಳ್ಳೆ. ಯಾಕಂದ್ರೆ ನಮ್ಮ ಹೊಲದಲ್ಲಿ ಕೂಡ ಕವರ್ ಆಗುತ್ತೆ. ಹೌದು, ಇದು ಮಾಡ್ಕೊಂತ ನಾವು ಹೊಲದಲ್ಲಿ ಕೂಡ ಮಾಡ್ಬೋದು. 2 ಕೆಲಸನೂ ಮಾಡ್ಕೋಬಹುದು. 2 ಕೆಲಸನೂ ಮಾಡ್ಕೋಬಹುದು. ಒಂದು ದಿನಕ್ಕೆ ಎಷ್ಟು ಹಾಲು ಎಷ್ಟು ಕರಿತೀರಿ? ಒಂದ್ ದಿನಕ್ಕೆ, ಒಂದ್ ಹೊತ್ತಿಗೆ? ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಫಸ್ಟ್ ಎಲ್ಲ ಒಂದು ದಿನಕ್ಕೆ ಒಂದು 20-25. ಒಂದ್ ದಿನಕ್ಕೆ 20-25 ಲೀಟರ್ ಅಂದ್ರೆ ಒಂದ್ ಹೊತ್ತಿಗೆ. ಈ ಸದ್ಯ 2 ಜರ್ಸಿ ಇದೆ, 2 HF ಇದೆ. 2 HF ಇದೆ. ಹಸು ಖರೀದಿ ಮಾಡಿದ್ರಲ್ಲ, ಇದು HF. ಓಕೆ. ಜರ್ಸಿ ಬೇರೆ ಇದಾವ, ಇನ್ನು ಹೊರಗಡೆ ಕಟ್ಟಿದ್ರಲ್ಲ ಅದು ಜರ್ಸಿ. ಈಗ ಹಸು ನೀವು ಖರೀದಿ ಮಾಡಿದ್ರಲ್ಲ, ಹೆಂಗ್ ಖರೀದಿ ಮಾಡಿದ್ರಿ ಹಸುನ? ನಾವು ಮೊದಲು ನೋಡ್ಬೇಕಾಯ್ತು ಇದು ನರ ನೋಡ್ಬೇಕು. ನರ ಏನಂದ್ರೆ ಹೆಬ್ಬಟ್ಟಿಂದ ಸ್ವಲ್ಪ ದಪ್ಪ ಜಾಸ್ತಿ ಇರ್ಬೇಕು. ಹೆಬ್ಬಟ್ಟಿಂದ ಇದು ಮುಟ್ಟಿ ಓಡ್ಸಲ್ಲ, ಬಟ್ ಒದಗುತ್ತೆ. ನರ ನೋಡಿ ಖರೀದಿ ಮಾಡ್ಬೇಕು ನಾವು. ಮೇನ್ ಅಂದ್ರೆ ಅನುಭವ ಇರೋನ್ ಕರ್ಕೊಂಡು ಹೋಗಿದ್ರ ನೀವು? ಸ್ವಲ್ಪ ಅನುಭವ ಇರೋದನ್ನೇ ಕರ್ಕೊಂಡು ಹೋಗಿ ಖರೀದಿ ಮಾಡಿ. ಯಾಕಂದ್ರೆ ಅಷ್ಟೊಂದು ನಮಗೂ ಮಾಹಿತಿ ಇದ್ದಿಲ್ಲ ಫಸ್ಟ್ ಗೆ. ಹೌದು, ಇವಾಗ ಗೊತ್ತಾಗ್ತಾ ಇದೆ. ಸ್ವಲ್ಪ ಅನುಭವ ಬೇಕಲ್ಲ? ಅನುಭವ ಬೇಕು ಅದಕ್ಕೆ. ನಾವು ಫಸ್ಟ್ ಅಲ್ಲಿ 2 ತಂದಲ್ಲಿ ಸ್ವಲ್ಪ ಲಾಸ್ ಅನಿಸ್ತು. ಫಸ್ಟ್ ಆದ್ರೂ ಬಿಡ್ಲಿಲ್ಲ. ಲಾಸ್ ಅನಿಸಿದ್ರು ಬಿಡ್ಲಿಲ್ಲ. ಅದ್ರಲ್ಲೇ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂತ ಸ್ವಲ್ಪ ಇಲ್ಲಿ ಅದ್ರಲ್ಲೇ ಡೆವಲಪ್ ಮಾಡ್ಕೊಂಡು. ಇದಕ್ಕೆ ಮೇವು ಏನೇನ್ ಕೊಡ್ತೀರಿ? ಹೊಲದಲ್ಲಿ ಹಸಿ ಮೇವು ಮತ್ತೆ ಒಣ ಹುಲ್ಲು. ಬೇರೆ ಏನೇನ್ ಕೊಡ್ತೀರಿ? ಮತ್ತೆ ಡೈರಿಯಿಂದ ಫುಡ್ ಬರುತ್ತೆ. ಡೈರಿ ಫುಡ್ ಬರುತ್ತೆ, ಅದ ಹಾಕ್ತೇನೆ. ಎಷ್ಟೊತ್ತು ಕೊಡ್ತೀರಿ? 2 ಹೊತ್ತು. 2 ಹೊತ್ತು, ಬೆಳಿಗ್ಗೆ ಸಾಯಂಕಾಲ. ಅಂದ್ರೆ ಈಗ ಜಮೀನ್ ಇರೋದ್ರಿಂದ ನಿಮ್ ಜಮೀನಲ್ಲಿ ಮೇಯಕ್ ಬಿಡ್ತೀರಾ? ಇನ್ನು ಶೆಡ್? ಮಳೆಗಾಲದಲ್ಲಿ ಬಿಡ್ತೀವಿ. 3 ಆಕಳ ಅಷ್ಟೇ ಬಿಡೋದು. ಆ ಕಡೆಯಿಂದ ಅದಂತೂ ನಡೆಯಕ್ ಆಗಲ್ಲ ಅಂತಂದ್ ಅದನ್ನ ಬಿಡಲ್ಲ. ಅಂದ್ರೆ ವಯಸ್ಸಾಗಿದೆ ಅಂತ? ವಯಸ್ಸೇನಂತ ಏನಿಲ್ಲ, ಸ್ವಲ್ಪ ಅದು ಮನೇಲಿ ಕಟ್ಟಿ ಮೇಯಿಸಿದ್ದು, ಅದಕ್ಕೋಸ್ಕರ ಅದನ್ನ ಬಿಡಲ್ಲ. ಇದು 3 ಇದೆ, ಚೆನ್ನಾಗಿ. ನಾನು ಹಸು ಮಾಡೋದ್ರ ಜೋಡಿನೇ ಒಂದು ಚಿಕ್ಕದಾಗಿ ಕುರಿ ಶೆಡ್ ಅನ್ನು ಮಾಡ್ಕೊಂಡಿದ್ದೇನೆ. ಕುರಿ ಶೆಡ್ ಮಾಡ್ಕೊಂಡಿದ್ರಿ? ಕುರಿ ಶೆಡ್ ಮಾಡ್ಕೊಂಡಿದೀವಿ. ಒಂದು ಏನಂದ್ರೆ ಇದ್ರ ಜೋಡಿನೇ ಅದು ಕೂಡ ಆಗುತ್ತೆ ಅನ್ಕೊಂಡೆ ಅದನ್ನು ಮಾಡಿದೆ. ಎಷ್ಟಿದಾವ್ರಿ ಕುರಿ? ಇವಾಗ ಕುರಿ ಒಂದು 8 ಇದಾವ್. 8 ಒಂದ್ 2 10 ಇದಾವ್. 10 ಕುರಿ ಇದಾವ್. 10 ಮಾಡ್ಕೊಂಡಿದ್ರಿ? ಕುರಿ ಸಾಕಣೆ ಕೂಡ ಮಾಡ್ಕೊಂಡಿದೀವಿ. ಅದಕ್ಕೆ ಡೈಲಿ ತೊಗರಿ ಒಟ್ಟು ನೆಲ್ಲುಗಳು ಕೂಡ ತಿನ್ನುತ್ತೆ. ಅದು ನೆಲ್ಲುಲ್ಲು ತಿನ್ನುತ್ತೆ. ಅದು ಎಷ್ಟು ಕುರಿಯಿಂದ ಸ್ಟಾರ್ಟಿಂಗ್ ಮಾಡಿದ್ರಿ? ಮೊದ್ಲು ಒಂದ್ 2 ಕಟ್ಕೊಂಡಿದ್ವಿ ಕೆಳಗಡೆನೆ. ಅದಾದ್ಮೇಲೆ ಇದು ಐಡಿಯಾ ಬಂತು, ಅದಕ್ಕೋಸ್ಕರ ಈ ತರ ಐಡಿಯಾ ಮಾಡ್ಕೊಂಡು ಈ ತರ ಕುರಿ ಶೆಡ್ ಮಾಡ್ಕೊಂಡಿದ್ರಿ. ಈಗ ಹಸು ಸಾಕಾಣಿಕೆ ಜೊತೆಗೆ ಕುರಿ ಶೆಡ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಅನುಕೂಲ. ಇನ್ನೂ ಅನುಕೂಲ. ಇದಕ್ಕೂ ಟೈಮ್ ಕೊಡ್ಬೋದು, ಇದಕ್ಕೂ ಟೈಮ್ ಕೊಡ್ಬೋದು. ಇದು ಕೂಡ ಟೈಮ್ ಅಲ್ಲಿ ಒಂದ್ 10-15 ನಿಮಿಷ ಅದಕ್ಕೆ ಕೊಟ್ರೆ ಮುಗೀತು. ಅದು ಕೂಡ ಕವರ್ ಅಪ್ ಆಗುತ್ತೆ. ಸಪರೇಟ್ ಆಗಿ ಒಬ್ರು ಇರ್ಬೇಕಂತೇನಿಲ್ಲ? ಸಪರೇಟ್ ಆಗಿ ಒಬ್ರು ಇರ್ಬೇಕಂತೇನಿಲ್ಲ. ಇದ್ರಲ್ಲಿ ನೀವು ಎಷ್ಟು ಜನ ಕೆಲಸ ಮಾಡ್ತೀರಾ? ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ರಿ ಎಷ್ಟು ಜನ? ನಾನು, ನಮ್ಮ ತಮ್ಮ, ನಮ್ಮ ಅಳಿಯ ಅಂದ್ರು 3 ಜನ ಕೆಲಸ ಮಾಡ್ತೀರಿ. 3 ಜನ. ಓಕೆ. ಇದ್ರ ಜೊತೆಗೆ ಬೇರೆ ಏನಾದ್ರು ಮತ್ತೆ ಹೊಲದಲ್ಲಿ ಮತ್ತೆ ನಾನು ಬೇರೆ ಕಡೆ ವರ್ಕ್ ಹೋಗ್ತೀನಿ. ವರ್ಕ್ ಹೋಗ್ತೀರಿ?
ನೋಡ್ಕೊಂಡು ಶಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ನೋಡ್ಕೊಂಡು ಇದು ನೋಡ್ಕೊಂಡು ಇದನ್ನ ಮುಗಿಸ್ಕೊಂಡು ಬೆಳಗ್ಗೆ ಒಂದ್ 10 ಗಂಟೆಗೆಲ್ಲ ಬಿಟ್ಟು ಬಿಡ್ತೀನಿ. ಮತ್ತೆ ಸಾಯಂಕಾಲ ಒಂದ್ 6 ಗಂಟೆ 7 ಗಂಟೆ ಅನ್ನೋದ್ರೆ ಕವರ್ ಆಗ್ತೀನಿ. ಮತ್ತೆ ಕವರ್ ಮಾಡ್ಕೊಂತೀವಿ. ಸೊ ಇವಾಗಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹಸು ಸಾಕಾಣಿಕೆ ಮಾಡ್ತಿದ್ರಿ ಇವಾಗ ನೀವು, ಬೇರೆಯವ್ರು ಮಾಡ್ಲಿಕ್ಕೆ ತುಂಬಾ ಅನುಕೂಲ ಇದೆ. ಯಾಕಂದ್ರೆ ಸ್ವಲ್ಪ ಬೆಳಿಗ್ಗೆ ಒಂದ್ 2 ತಾಸು ಟೈಮ್ ಕೊಟ್ರೆ ಆರಾಮಾಗಿ ಮಾಡ್ಬೋದು. ಬೆಳಿಗ್ಗೆ 2 ತಾಸು, ಸಾಯಂಕಾಲ 2 ತಾಸು ಕೊಟ್ರೆ. ಮಧ್ಯಾಹ್ನ ಹೆಂಗಾದ್ರು ಮನೇಲಿ ಇದ್ದವರು ಸ್ವಲ್ಪ ನೋಡ್ಕೊಂತಾರೆ, ಮೇವು ಹಾಕೊಂತ ಇರ್ತಾರೆ, ನೀರಪ್ಪ ಕುಡಿಸ್ಕೊಂತ ಇರ್ತಾರೆ. ಹೌದು, ನಾವು ಅವಾಗ ಸಾಯಂಕಾಲ ಅನ್ನೋದ್ರೆ ರೀಚ್ ಆಗೋದು. ಯಾಕಂದ್ರೆ ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ನಾವು ನೀಟಾಗಿ ಕೆಲಸ ಮಾಡ್ಕೊಂಡ್ರೆ ಆರಾಮ್ ಮಾಡ್ಬೋದು. 2 ಹೊತ್ತು. ಸೊ ಇವಾಗೆಲ್ಲ ಲಾಸ್ ಆಗುತ್ತೆ ಅಂತಾರಲ್ಲ, ಹೆಂಗ್ ಲಾಸ್ ಆಗುತ್ತೆ? ಮತ್ತು ಅದೇ ಆಕಳ ತರೋದ್ರಲ್ಲಿ ಲಾಸ್ ಆಗುತ್ತೆ. ಆಕಳ ತರೋದ್ರಲ್ಲಿ ಮೇಂಟೆನೆನ್ಸ್ ಅಲ್ಲಿ ಆಕಳನ ಒಳ್ಳೆ ರೀತಿ ನೋಡಿ ತಗೊಂಬಂದ್ರೆ ನಮ್ಗೆ ಲಾಸ್ ಅನ್ಸಲ್ಲ. ಈ ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರಿ, ಏನ್ ಸೈಜ್ ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರಿ? ಇದು ನಾ ಮಾಡ್ಕೊಂಡಿರೋದೇ ಚಿಕ್ಕ ಸೈಜ್ ಅಲ್ಲ, 18-19 ಸಣ್ಣ ಸೈಜ್ ಮಾಡ್ಕೊಂಡು. ಇದು ಬಂದ್ಬಿಟ್ಟು 10-12, ಇದು 4-12 ಕುರಿ ಶೆಡ್. ಸೊ 4-12, ಅದು ಇದು 10-15. ಅದ್ರಲ್ಲೇ ಇದು ಮಾಡ್ಕೊಂಡಿರೋದು, ಕುರಿ ಶೆಡ್ ಮಾಡ್ಕೊಂಡಿರೋದು. 10-15 ಸೈಜ್ ಅಲ್ಲಿ ಎಷ್ಟು ಹಸುಗಳನ್ನ ಸಾಕೊಳ್ಬಹುದು? ಇದ್ರಲ್ಲಿ ಒಂದ್ 10 ಕಟ್ಬೋದು. ಆ ಕಡೆ ಒಂದ್ 5, ಈ ಕಡೆ ಒಂದ್ 5, 10 ಸಾಕಾಣಿಕೆ ಮಾಡ್ಬೋದು. ಬಟ್ ಏನಂದ್ರೆ ಆಮೇಲೆ ಕರು ಹಾಕಿದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹೆಂಗೆ ಅಂದ್ರೆ ಕರು ಕಟ್ಕೊಳಕ್ ಜಾಗ ಆಗಲ್ಲ. ಜಾಗ ಆಗಲ್ಲ. ಇದಕ್ಕೆ ಒಣವಲೆ ಸ್ವಲ್ಪ ಜಾಸ್ತಿ ಕೊಟ್ರೆ ನಮಗೆ SMF ಫ್ಯಾಟ್ ಸಿಗುತ್ತೆ. ಒಣವಲ್ ಜಾಸ್ತಿ ಕೊಟ್ರೆ. ಹಸಿಲು ಕೊಟ್ರೆ ಸ್ವಲ್ಪ SMF ಫ್ಯಾಟ್ ಕಮ್ಮಿ ಬರುತ್ತೆ. ಯಾಕಂದ್ರೆ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಹಸಿ ಹುಲ್ಲಲ್ಲಿ, ಅದಕ್ಕೋಸ್ಕರ ಹಾಲು ನೀರ್ ಬರುತ್ತೆ. ಇದು ಒಣ ಹುಲ್ಲು ಹಾಕಿದ್ರೆ SMF ಫ್ಯಾಟ್ ಚೆನ್ನಾಗ್ ಬರುತ್ತೆ. ಡಿಗ್ರಿ ಕೂಡ ಚೆನ್ನಾಗ್ ಬರುತ್ತೆ, ರೇಟ್ ಕೂಡ ಚೆನ್ನಾಗ್ ಬರುತ್ತೆ. ಸೊ ಈಗ ಹಾಲು ಗ್ರೌತಿಂಗ್ ಜಾಸ್ತಿ ಬರ್ಬೇಕು ಅಂದ್ರೆ ಏನೇನ್ ಫುಡ್ ನ ಕೊಡ್ಬೇಕು ರೈತರು? ಆಲ್ಮೋಸ್ಟ್ ಫುಡ್ ಅಲ್ಲೇ ಕವರ್ ಮಾಡ್ಕೋಬೇಕು ನಾವು. ಫುಡ್ ಅದೇ ಏನೇನ್ ಕೊಡ್ಬೇಕಾಗ್ತದೆ? ಅದಕ್ಕೆ ಮನೆ ಅಕ್ಕಿ ಹಿಟ್ಟಾಯ್ತು, ಸಜ್ಜೆ ಹಿಟ್ಟಾಯ್ತು ಮಿಕ್ಸ್ ಮಾಡಿ ಕೊಟ್ರೆ ಸ್ವಲ್ಪ ಹಾಲು ಗ್ರೋತ್ ಬರುತ್ತೆ. ಅದ್ರಲ್ಲಿ ಫ್ಯಾಟ್ ಕೂಡ ಜಾಸ್ತಿ ಬರುತ್ತೆ. ಮನೆ ಯಾವ್ದೇ ಆಯ್ತು ಹಿಟ್ಟಿಂದ ಸ್ವಲ್ಪ ನೀರ್ ಕುಡಿಸ್ಬೇಕಾದ್ರೆ ಅದ್ರಲ್ಲಿ ಹಾಕಿದ್ರೆ ಹೌದು ಸ್ವಲ್ಪ ಫ್ಯಾಟ್ ಕೂಡ ಜಾಸ್ತಿ. ಕುಡಿಯೋ ನೀರಲ್ಲಿ ಹಿಟ್ಟು ಅದೆಲ್ಲ ಮಿಕ್ಸ್ ಮಾಡಿಕೊಟ್ರೆ ಸ್ವಲ್ಪ ಹಾಲು ಸ್ವಲ್ಪ ಜಾಸ್ತಿನೂ ಕೂಡ ಸಂಭವ ಇರುತ್ತೆ. ಮತ್ತೆ ಫ್ಯಾಟ್ SMF ಚೆನ್ನಾಗ್ ಬರುತ್ತೆ. ಓಕೆ, ಈಗ ಹಸುನ ನಾವು ಎಷ್ಟು ದಿನಕ್ಕೊಂದ್ಸಲ ತೊಳಿತೀವಿ? ಅಂದ್ರೆ ನೀವ್ ಎಷ್ಟು ದಿನಕ್ಕೊಂದ್ಸಲ ತೊಳಿತೀರಿ ಹಸುನ? ನಾವು ತಿಂಗಳಲ್ಲಿ 2 ಸತಿ ತೊಳಿತೀವಿ. 2 ಸಲ ಅಷ್ಟೇ? ಅಂದ್ರೆ ಇವಾಗೆಲ್ಲ ಡೈಲಿ ತೊಳಿಬೇಕು, ಕ್ಲೀನ್ ಆಗಿ ಇಟ್ಕೋಬೇಕಂತ ಹೇಳ್ತಾರಲ್ಲ. ಇಲ್ಲ, ನಮ್ಗೆ ಆತರ HF ಇದು ಜೆರ್ಸಿ ಅಂದ್ರೆ ಬಹಳ ಸೂಕ್ಷ್ಮ, ಇದು ಡೈಲಿ ತೊಳ್ಕೊಂಡಿರ್ಬೇಕಂತ ತೊಳಿತಿರ್ಬೇಕಂತ ಹೇಳ್ತಾರ. ಹಂಗಾಗಿ ನೀವು ಎಷ್ಟು ದಿನಕ್ಕೊಂದ್ಸಲ ತೊಳಿತೀರಿ? ಒಂದು ವಾರದಲ್ಲಿ 1 ಸತಿ ತೊಳಿಬೇಕು. ಆಕ್ಚುಲಿ ಅದು ನಾವು ತಿಂಗಳಲ್ಲಿ 2-3 ಸತಿ ಅಂತ ತೊಳಕ್ ಟ್ರೈ ಮಾಡಿದ್ವಿ. ತಿಂಗಳಲ್ಲಿ 2-3 ಸಲ ಅಷ್ಟೇ? 2-3 ಸಲ ಅಷ್ಟೇ. ಡೈಲಿ ತೊಳೆದೇನ್ ಬೇಡ? ಡೈಲಿ ತೊಳೆದೇನ್ ಬೇಡ, ಬೇಕಾಗಿರಲ್ಲ. ಯಾಕಂದ್ರೆ ಅದು ಸ್ವಲ್ಪ ಖಾಲಿ ಇದ್ದಾಗೆಲ್ಲ ತೊಳ್ಕೊಂಡ್ಬಿಡ್ಬೇಕು. ಹೌದು, ಸ್ವಲ್ಪ ಕೆಲಸ ಇತ್ತಂದ್ರೆ ಸ್ವಲ್ಪ ನಡೆಯುತ್ತೆ. ಒಂದ್ ದಿವಸ ಡಿಲೇ ಆದ್ರೂ ನಡೆಯುತ್ತೆ. ಹೌದು, ಒಂದ್ ದಿವಸ ಹೆಚ್ಚು ಕಮ್ಮಿ ಏನಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಲೇಬೇಕು. ಹೌದು, ಮಾಡ್ಲೇಬೇಕು. ಯಾಕಂದ್ರೆ ಉಣ್ಣೆ ಆಯ್ತು ಅಂದ್ರೆ ಕಷ್ಟ, ಬೇಗ ಹೋಗಲ್ಲ ಸುಮ್ನೆ. ಆಮೇಲೆ ಮತ್ತೆ ನಮ್ಗೆ ತೊಂದ್ರೆ. ಎಷ್ಟು ನೀಟ್ ಇಟ್ಕೊಂತೀವಿ ಅಷ್ಟು ಒಳ್ಳೇದು. ಯಾಕಂದ್ರೆ ಉಣ್ಣೆ ಆಗ್ಬಿಡುತ್ತೆ ಸ್ವಲ್ಪ ಗಲೀಜ್ ಏನಾದ್ರು ಇತ್ತು. ಹೌದು. ಸೊ ಮುಂದೆ ಡೆವಲಪ್ಮೆಂಟ್ ಮಾಡೋ ಚಾನ್ಸಸ್ ಇದೆ ಅಂದ್ರೆ ಹಸುಗಳು ಜಾಸ್ತಿ ಅಂದ್ರೆ ಇಲ್ಲ, ಹೊಲದಲ್ಲಿ ಮಾಡ್ಬೇಕಂತ ಸ್ವಲ್ಪ ದೊಡ್ಡದಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೆ. ಒಂದು ಕೋಳಿ ಫಾರ್ಮ್, ಮತ್ತೆ ಇದು ಕುರಿ ಶೆಡ್, ಕೋಳಿ ಫಾರ್ಮ್, ಇದು ಒಂದು ಜೊತೆಗೆ ಹೈನುಗಾರಿಕೆ ಮಾಡಿ ಒಳ್ಳೇದಾಗುತ್ತೆ. ಕೃಷಿ ಜೊತೆಗೆ ಇದೆಲ್ಲ ಮಾಡ್ಕೊಂಡು ಕೃಷಿ ಜೊತೆ ಎಲ್ಲ ಮಾಡ್ಬೋದು. ಇಲ್ಲಿ ಊರಲ್ಲಿ ಮಾಡೋದಕ್ಕಿಂತ ಹೊಲದಲ್ಲಿ ಮಾಡಿದ್ರೆ ಬೆಟರ್. ಅಂದ್ರೆ ಈಗ ಅಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತೆ? ಮೇವಿನ ತೊಂದರೆ ಆಗುತ್ತೆ. ಅಲ್ಲಿಂದ ಹೊತ್ಕೊಂಡ್ ಬರ್ಬೇಕು. ಸೊ ಮನೆ ಹತ್ರ ಮಾಡಿರೋದ್ರಿಂದ ನೋಡ್ಕೊಳಕ್ ಈಸಿ ಆಗುತ್ತೆ, ಬಟ್ ಮೇವ್ ತೊಂದರೆ ಆಗುತ್ತೆ. ಹೊಲದಲ್ಲಿ ಇದ್ಬಿಟ್ರೆ ಬೆಟ್ರ್. ಅಂದ್ರೆ ಒಬ್ರು ಅಲ್ಲಿ ಇರ್ಲೇಬೇಕಾಗುತ್ತಲ್ಲ? ಒಬ್ರು ಇರ್ಲೇಬೇಕಾಗುತ್ತೆ. ರಮೇಶ್ ಅವ್ರೆ, ಇದಕ್ಕೆ ಮೇನ್ ಆಗಿ ಕೆಚ್ಚಲ್ ಬಾವು ಬರುತ್ತೆ, ಆಮೇಲೆ ಕಾಲ್ ಬೇನೆ ಬರುತ್ತೆ. ಅದಕ್ಕೆಲ್ಲ ನೀವೇನ್ ಮನೆ ಮದ್ದು ಕೊಡ್ತೀರಾ ಅಥವಾ ಹೊರಗಡೆ ಡಾಕ್ಟರ್ ಕರ್ಸ್ಬಿಟ್ಟು ಇದು ಮೆಡಿಸಿನ್ಸ್ ಕೊಡ್ತೀರಾ? ಇಲ್ಲ ಸರ್, ಆಲ್ಮೋಸ್ಟ್ ಮನೆಯಲ್ಲೇ ಟ್ರೈ ಮಾಡ್ತೀವಿ. ಅದ ಆಗಿಲ್ಲ ಅಂದ್ರೆ ಡಾಕ್ಟರ್ ಕರೆಸ್ತೀವಿ. ಸೊ ಮನೇಲಿ ಏನೇನ್ ಮದ್ದು ಕೊಡ್ತೀರಿ ಮನೇಲಿ ಅಂದ್ರೆ ಅದು ಫಸ್ಟ್ ನವರತ್ನ ಅಂತ ಬರುತ್ತಲ್ಲ ಅಂಗಡಿಯಲ್ಲಿ, ನವರತ್ನ ಮತ್ತೆ ಜಂಡು ಬಾಂಬು ಮಿಕ್ಸ್ ಮಾಡಿ ಫಸ್ಟ್ ಗೆ ಹಾಸ್ತೀವಿ. ಅದರಿಂದ ಏನು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಪೂರ್ತಿ ಟೈಟ್ ಆಗಿ ಐಸ್ ಗಡ್ಡೆಯನ್ನು ಕಟ್ತೀರಿ. ಅವಾಗ್ಲೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಡಾಕ್ಟರ್ ಚೆಪ್ಗೂ ಮತ್ತು ಜೆರ್ಸಿಗೂ ಏನ್ ವ್ಯತ್ಯಾಸ? ಅದೆರಡು ಮಾಡ್ಕೊಂಡಿದ್ದೀರಿ ನೀವು, ಯಾಕಂಗೆ ಒಂದೇ ಮಾಡ್ಬೋದಿತ್ತಲ್ಲ? ಏನಂದ್ರೆ HF ಅಂದ್ರೆ ನಮ್ಗೆ ಬೇಗ ಉಂದ್ಕೊಳ್ಳಲ್ಲ ಸರ್. ಯಾಕಂದ್ರೆ ನಮ್ಗೆ ಹೊರಗಡೆ ಹೋಗ್ಬೇಕಲ್ಲ ಮೇಯಕ್ಕೆ. ಹೌದು, ಅದಕ್ಕೋಸ್ಕರ HF ಆದ್ರೆ ನಡೆಯಲ್ಲ ನಮ್ಗೆ.
ಅದಕ್ಕೋಸ್ಕರ ಜರ್ಸಿ ಹಾಕೊಂಡಿದ್ದೆ. ಜರ್ಸಿ ಅಂದ್ರೆ ಸ್ವಲ್ಪ ರಫ್ ಇರುತ್ತೆ ಅಂತ. ರಫ್ ಇರುತ್ತೆ ರಫ್ ಇರುತ್ತೆ, ಯಾಕಂದ್ರೆ ಅಡ್ಡಾಡುತ್ತೆ ಅದು, ಸ್ವಲ್ಪ ನಡೆದಾಡುತ್ತೆ. ಜವರಿ ಹಾಕ್ಲತಾರ. ಜವರಿ ಹಾಕ್ಲತಾರ, ಯಾಕಂದ್ರೆ ನಾವು ಹೊಲ ಸ್ವಲ್ಪ ದೂರ ಆಗ್ತಲ್ಲ, ಅದಕ್ಕೋಸ್ಕರ ನಡೆದಾಡುತ್ತೆ. ಇದು ಸ್ವಲ್ಪ ಹೊಂದ್ಕೊಳಕ್ಕೆ ಬಹಳ ಕಷ್ಟ ಹೊಂದ್ಕೊಳಕ್ಕೆ ಲೇಟ್ ಆಗುತ್ತೆ. ಮಣಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಅದು ಕರೆಕ್ಟ್ ಇಳಿಯೋದ್ರಾಗ ಅಡ್ಜಸ್ಟ್ ಆಗುತ್ತೆ. ಡೆಲಿವರಿ ಟೈಮ್ ಅನ್ನೋದ್ರಾಗ ನಮ್ಮ ಫುಡ್ಡಿಗೆ ಆಯ್ತು, ಊಟಕ್ಕೆ ತಿಂಡಿಗಾಯ್ತು, ಏನಂದ್ರೆ ಹೊಂದ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಕಳ ತಗೊಂಬಂದ್ರೆ, ಮಣಕ ಅಂತ ತಗೊಂಬಂದ್ರೆ ಸ್ವಲ್ಪ ಬೇಗನೆ ಅಡ್ಜಸ್ಟ್ ಆಗುತ್ತೆ. ಸೊ ಈಗ 4 ಹಸು ಸಾಕೊಂಡಿದ್ರಿ, ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ಬೋದು, ಆಮೇಲೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಉಳಿತಾಯ ಮಾಡ್ತೀರಿ? ಇದ್ರಲ್ಲಿ ಖರ್ಚು ಅಂದ್ರೆ ನಾವು ಡೈರಿ ಫುಡ್ ಇದೆ ಅಲ್ಲ, ಅದೇ ಸ್ವಲ್ಪ ಒಂದು ತಿಂಗಳಿಗೆ ಒಂದು 4 ಬ್ಯಾಗ್ ಹೋಗುತ್ತೆ. 4 ಬ್ಯಾಗ್ ಅಂದ್ರೆ ಒಂದು 4,000 ತಿಂಗಳಿಗೆ. ಒಂದ್ 1,000 ರೂಪಾಯಿ ಒಂದ್ ಬ್ಯಾಗ್. 1,000 ರೂಪಾಯಿ ಒಂದು 1,200 ಬೀಳುತ್ತೆ. ಹೆಚ್ಚಿಗೆ ಅಷ್ಟೇ ಆಗುತ್ತೆ 4,000. ಅದು 4 ಬ್ಯಾಗ್ ಹೋಗುತ್ತೆ ತಿಂಗಳ. ಮತ್ತೆ ನಾವು ಹೊರಗಿಂದ ಹುಲ್ ತರಿಸ್ತೀವಿ. ನೆಲ್ಲೂರು ಹೊರಗಡೆ ತಗೊಂತೀವಿ, ಯಾಕಂದ್ರೆ ನಮ್ ಕಡೆ ಎಲ್ಲ ನಡೆಯಲ್ಲ, ಅದು ಹೊರಗಡೆ ತಗೊಂತೀವಿ. ಮತ್ತೆ ಹಸಿ ಹುಲ್ಲು ಅಂತ ಹೊಲದಲ್ಲೇ ಸಿಗುತ್ತೆ. ಹೆಚ್ಚಿಗೆ ಅಂದ್ರೆ ತಿಂಗಳ ಇನ್ಕಮ್ ಒಂದು 30,000 ರಿಂದ 40,000 ಬರುತ್ತೆ. 30,000 ರಿಂದ 40,000. 40,000ದಲ್ಲಿ ಒಂದು 15,000 ತಿಂಗಳ ಖರ್ಚು ತಗದ್ರೆ ಒಂದು 20-25,000 ಉಳಿಸ್ಬೋದು. 4 ಹಸುವಿಂದ 25,000 ಉಳಿಸ್ಬೋದು. ಅಂದ್ರೆ ಇವಾಗ ಯುವಕರೆಲ್ಲ ಮಾಡ್ಬೋದು ಸರ್. ಅದಕ್ಕೆ ಟೈಮ್ ಕೊಡ್ಬೇಕು ಅಷ್ಟೇ, ಇದಕ್ಕೆ ಸ್ವಲ್ಪ ಟೈಮ್ ಕೊಟ್ಕೊಂಡು ಮಾಡಬೇಕು. ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗಲ್ಲ, ಸ್ವಲ್ಪ ಟೈಮ್ ಕೊಡ್ಬೇಕು ಅದಕ್ಕೆ. ಏನ್ ಓದ್ಕೊಂಡಿದ್ದೀರಾ ರಮೇಶ್ ಅವರ ನೀವು? ನಾನು ಇವಾಗ ಡಿಗ್ರಿ BA ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಈಗ BA ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಎಷ್ಟು ಜನ ಬ್ರದರ್ಸ್? 5 ಜನ ಇದಾರೆ. 5 ಜನ ಬ್ರದರ್. ಹಾಲು ಕೊಡೋದ್ರ ಜೋಡಿನೆ ನಮ್ಗೆ ಕರುಗಳು ಕೂಡ ಲಾಭ ಇರುತ್ತೆ, ಕರುಗಳು ಇರುತ್ತೆ. ಮತ್ತೆ ಸಗಣಿ ಗೊಬ್ಬರ ಆಯ್ತು, ನಾವು ಹೊಲದಲ್ಲಿ ಹಾಕಿದ್ರೆ ಒಳ್ಳೆ ಬೆಳೆ ಬರುತ್ತೆ ಸಗಣಿಯಿಂದ. ಒಂದು ವರ್ಷಕ್ಕೆ ಎಷ್ಟು ಲೋಡ್ ಅನ್ನ ತೆಗಿತೀರಾ? ಅಂದ್ರೆ 1 ವರ್ಷಕ್ಕೆ ತೆಗಿತೀರಾ, 6 ತಿಂಗಳಿಗೆ ತೆಗಿತೀರಾ? ನಾವು 6 ತಿಂಗಳಿಗೆ ಅನುಕೂಲ ಆಗ ತೆಗಿತೀವಿ, ಬಟ್ 6 ತಿಂಗಳಿಗೆ ತೆಗೆದು ಬಿಡ್ತೀವಿ. 6 ತಿಂಗಳಿಗೆ ತೆಗೆದು ಎಷ್ಟು ಲೋಡ್ ಆಗುತ್ತೆ? 6 ತಿಂಗಳಿಗೆ ಒಂದು 6 ತಿಂಗಳಲ್ಲಿ ಒಂದು 10 ಲೋಡ್ ಆಗುತ್ತೆ. 10 ಲೋಡ್ ಆಗುತ್ತೆ. 10 ಲೋಡ್. ಈಗ ಸೇಲ್ ಮಾಡ್ತಾರೆ, ನಿಮ್ ಜಮೀನಿಗೆ ಸರಿ ಹೋಗ್ಬಿಡುತ್ತಾ? ನಮ್ಮ ಆಲ್ಮೋಸ್ಟ್ ಜಮೀನಿಗೆ ಸರಿ ಮಾಡ್ತೀವಿ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಜಮೀನು ಕೂಡ. ಜಮೀನಿಗೆ ಹಾಕಿ ಬಿಡ್ತೀವಿ. ಎಷ್ಟು ಎಕರೆ ಇದೆ ಜಮೀನು? ಜಮೀನು ಒಂದು 8 ಎಕರೆ ಆಗುತ್ತೆ. 8 ಎಕರೆಗೆ ಸರಿ ಹೋಗ್ಬಿಡುತ್ತೆ. ಇನ್ನು ಕಮ್ಮಿನೇ ಆಗುತ್ತೆ, ಬಟ್ ವರ್ಷಕ್ಕೆ ಒಂದು 10 ಗಾಡಿ ಅಲ್ಲ, ಒಂದ್ 6 ತಿಂಗಳು ಆ ಕಡೆ ಹಾಕಿದ್ರೆ ಒಂದು 10 ತಿಂಗಳು ಈ ಕಡೆ ಹಾಕ್ತಿವಿ. ರಮೇಶ್ ಅವ್ರ, ಇದು ಒಂದು ಹೊತ್ತಿಗೆ ಎಷ್ಟು ಲೀಟರ್ ಕೊಡುತ್ತೆ ಹಾಲು ಇದು, ಈ ಹಸು? ಇದಾದ್ರೆ ಒಂದು 6 ಲೀಟರ್ ಕೊಡುತ್ತೆ ಒಂದು ಹೊತ್ತಿಗೆ. ಎಷ್ಟು? 6 ಲೀಟರ್. 6 ಲೀಟರ್ ಒಂದು ಹೊತ್ತಿಗೆ. ಸೊ ಈ ಕರು ಹಾಕಿದ್ಮೇಲೆ ಈ ಕರುಗೆ ಅಂದ್ರೆ ಎಷ್ಟು ತಿಂಗಳವರೆಗೂ ಹಾಲು ಕೊಡಿಸ್ತೀರಿ ಇದಕ್ಕೆ? ಈ ಕರುಗಾದ್ರೆ ನಾವು ಒಂದ್ 3 ತಿಂಗಳ ಲಾಸ್ಟ್ ಸರ್. 3 ತಿಂಗಳವರೆಗೂ ಹಾಲು ಕೊಡಿಸ್ತೀವಿ. ಅದಾದ್ಮೇಲೆ ಸ್ವಲ್ಪ ಮೇಯಕ್ ಸ್ಟಾರ್ಟ್ ಮಾಡಿದ್ರೆ ಬಿಡಿಸ್ಬಿಡ್ತೀವಿ ಅದು. ಸೊ ಅಂದ್ರೆ ಕರು ಮೇಯವರೆಗೂ ಹಾಲು ಕೊಡಿಸ್ತೀವಿ. ಅಂದ್ರೆ ಚೆನ್ನಾಗಿ ಗ್ರೋತಿಂಗ್ ಚೆನ್ನಾಗಿ ಬರುತ್ತೆ. ಇನ್ನು ಬಿಟ್ರೆ ಕುಡಿಯುತ್ತೆ, ಬಟ್ ಆದ್ರೆ ನಮಗೆ ಹಾಲಿನ ಇರುತ್ತಲ್ಲ, ಮೇಯವರೆಗೆ ಅಷ್ಟೇ. ಸ್ವಲ್ಪ ಮೇಯಕ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಬಿಡಿಸ್ಬಿಡ್ತೀವಿ ನಾವು. ಇದೆಲ್ಲದ್ರ ಜೊತೆಗೆ ನೀವು ಡೈರಿ ಕೇಂದ್ರನೂ ಮಾಡ್ಕೊಂಡಿದ್ರಿ? ಡೈರಿ ಕೇಂದ್ರನೂ ಮಾಡ್ಕೊಂಡಿದ್ವಿ. ಸೊ ಅದರಿಂದ ಆದಾಯನ ಎಷ್ಟು ತೆಗಿಬಹುದು ಸರ್? ಅದರಿಂದ ತಿಂಗಳ ಒಂದು 6,000 ಬರುತ್ತೆ. 6,000 ಅದರಿಂದ ಸೈಡ್ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಸ್ವಲ್ಪ ರೈತರು ಕಮ್ಮಿ ಇದಾರೆ ಈ ಕಡೆಗೆ. ಇಲ್ಲಿ ಕಡಿಮೆ ಇದಾರೆ. ಎಷ್ಟು ಲೀಟರ್ ಹಾಲ್ನ ಕಲೆಕ್ಟ್ ಮಾಡ್ತೀರಿ ಒನ್ ಡೇಗೆ? ಡೈಲಿ ಒಂದು 80 ಲೀಟರ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. 80 ಲೀಟರ್ ಬೆಳಿಗ್ಗೆ, 80 ಲೀಟರ್ ಸಾಯಂಕಾಲ 80 ಲೀಟರ್. ಅಂದ್ರೆ ಅವರೇ ಬಂದು ಇಲ್ಲಿಗೆ ಬಂದು ತಗೊಂಡು ಹೋಗ್ಬಿಡ್ತಾರಲ್ಲ? ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಅವ್ರು. ಸೊ ಇವಾಗಿನ ಯುವಕರೆಲ್ಲ ಓದ್ಕೊಂಡಂತವ್ರು ಬೇರೆ ಕಡೆ ಜಾಬ್ ಹೋಗೋಣ, ಅಲ್ಲಿ ಸಿಟಿಗೆ ಹೋಗೋಣ ಅಂತಿರ್ತಾರೆ. ನೀವು ಹಳ್ಳಿಲಿ ಇದ್ಕೊಂಡು ಈ ಹಸು ಸಾಕಾಣಿಕೆ ಮಾಡ್ಲಿಕ್ಕೆ ಕಾರಣ ಏನು? ಏನಂದ್ರೆ ಫಸ್ಟ್ ಗೆ ನಾವು ಕೂಡ ಎಜುಕೇಶನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿದ್ವಿ ದುಡಿಯೋಕೆ. ಇದೇ ತರ ನಾವು ಎಷ್ಟು ದಿವಸ ಅಡ್ಡಾಡೋದು ಅನ್ಕೊಂಡೆ, ಹೊಲದಲ್ಲೇ ಏನಾದ್ರು ಮಾಡ್ಕೊಂಡ್ರೆ ಆಯ್ತಲ್ಲ ಅನ್ಕೊಂಡೆ ಇಲ್ಲಿ ಬಂದಿದ್ದೆ ನಾನು. ಅಂದ್ರೆ ಬೆಂಗಳೂರು ಹೋಗಿ ಬೇರೆ ಕಡೆ ದುಡಿಯೋದಕ್ಕಿಂತ ಇಲ್ಲಿ ಮನೇಲಿ ದುಡಿಯೋಣ ಅಂತ ಇಲ್ಲಿ ಬಂದು ಒಂದ್ ಲಕ್ಷ ಲೋನ್ ಮಾಡಿ ಒಂದ್ 2 ಆಕಳ ತಗೊಂಡ್ಬಂದೆ ನಾನು. 2 ಆಕಳ ತಗೊಂಡ್ರಿ? 1 ಲಕ್ಷ ಲೋನ್ ಮಾಡಿ. ಮತ್ತೆ ಮುಂದೆ ಹೆಂಗ್ ಡೆವಲಪ್ ಮಾಡ್ಕೊಂಡ್ರಿ ಮುಂದೆ? ಹಂಗೆ ಫಸ್ಟ್ ಗೆ ಒಂದ್ ಆಕಳ ಇತ್ತಂದಿಲ್ಲ, ಆಕಳದಿದ್ದಾನೆ ಇದು 2 ಆಕಳ ತಗೊಂಡೆ ನಾನು. ತಗೊಂಬಂದು ಇದ್ರಲ್ಲೇ ಸ್ವಲ್ಪ ಡೆವಲಪ್ ಆಯ್ತು. ಸ್ವಲ್ಪ ಹೊರಗ್ ದುಡಿಯೋದಕ್ಕೂ ಮನೇಲಿ ದುಡಿಯೋದಕ್ಕೂ ಬಹಳ ವ್ಯತ್ಯಾಸ ಆಗುತ್ತೆ. ಯಾಕಂದ್ರೆ ಊರಲ್ಲೇ ಇದ್ರೆ ಎಲ್ಲರ ಜೋಡಿ ಇದ್ಕೊಂತ ಆರಾಮ್ ಊರಲ್ಲೇ ಸ್ವಲ್ಪ ಒಳ್ಳೆ ಕೆಲಸ ಕೂಡ ಆಗುತ್ತೆ. ಇನ್ನೊಬ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಇದು ಬೆಟರ್. ನಮ್ಮ ಹೆಸರು ಪ್ರಭು ಅಂತೇಳಿ. ಹೌದು. ರಮೇಶ್ ಅವ್ರ ಅಣ್ಣ? ರಮೇಶ್ ಅಣ್ಣ ಸರ್. ಓಕೆ. ಈಗ ನಿಮ್ ತಮ್ಮ
ಸೊ ಡೈರಿ ಫಾರ್ಮ್ ಮಾಡ್ಕೊಂಡಿದ್ದಾರೆ, ಹೈನುಗಾರಿಕೆನ. ಹೇಗ್ ಅನ್ಸುತ್ತೆ ನಿಮ್ಗೆ? ನಮಗ್ ಖುಷಿ ಅನ್ಸರ್, ಸಪೋರ್ಟ್ ಮಾಡೋಣ ಅನ್ಸುತ್ತೆ ನಮ್ಗೆ ಸರ್. ನಮ್ಗೆ ಸಪೋರ್ಟ್ ಮಾಡ್ತಿದ್ದೀರಿ. ಸೊ ಏನೇನು ಅವ್ರಿಗೆ ಏನೇನ್ ಸಪೋರ್ಟ್ ಗಳು ಮಾಡ್ತೀರಿ ಡೈಲಿ ನೀವು? ಏನ್ ಸರ್, ಅವ್ರು ಇಲ್ದಾಗ ನಾವು ಮೇವಪ್ಪ ಆಗ್ತೀವಿ ಸರ್, ಇಲ್ದಾಗ ಕಸ ಬೆಳಿತಿರ್ತಾರ, ಅವ್ರು ಇಲ್ಲ ಹೊರಗಡೆ ಹೋದಾಗ ಮತ್ತೆ ನಾವು ನೋಡ್ಕೊಂತ ಸರ್. ನೀವು ನೋಡ್ಕೊಂತೀರಿ. ಸರ್ ನಾವು ಆಮೇಲೆ ಕುರಿ ಸಾಕಾಣಿಕೆನು ಮಾಡ್ಕೊಂಡಿದ್ದೀರಿ. ಕುರಿ ಸಾಕಾಣಿಕೆ, ಮರಿ ಸಾಕಾಣಿಕೆ ಮಾಡಿರ್ತಾರ. ಕುರಿನ ಬೇರೆ ಹೊಲ್ದಲ್ಲಿ ಕುರಿ ಸರ್ಪಲ್ಲಿ ಹೊಡಿದಾರೆ ನಾವು. ನೀವು ಸರ್ಪಲ್ಲಿ ಕೊಟ್ಟಿದ್ದೀರಿ? ಸರ್ಪಲ್ಲಿ ಕೊಟ್ಟಿರಿ ನಾವು. ಎಷ್ಟಿದಾವ ಕುರಿ? ಕುರಿ ಒಂದು 60 ಕುರಿ ಅದಾವ್ರೆ, 40 ದನ ಅದಾವ. 40 ದನ ಇದಾವ. ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ರಿ ನೀವು? ನಾನು ಸಣ್ಣ ಅದೇ ಕೆಲಸ ರೀ. ಈಗ ಮದುವೆದಲ್ಲಿದ್ದ ಬಿಟ್ಟಿರಿ, ಮದುವೆದಾಗಿಂದ ಅದ್ ಬಿಟ್ಟು ಸರ್ಪಲ್ಲಿ ಕೊಟ್ಟು ಸಪೋರ್ಟ್ ಮಾಡಕತ್ತೀರಿ. ಹೊಲ ಮನೆ ಮಾಡ್ಕತ್ತೀರಿ ಹೊಲ್ದಾಗ. ಸೊ ಅಂದ್ರೆ ಜಮೀನಲ್ಲೂ ನೀವೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ? ನಾವು ಮಾಡ್ತೇವೆ. ಈ ಕುರಿ ಸಾಗಣೆ ಜೋಡಿನೇ ನಾನು ಒಂದು ಫೈಟರ್ ಮರಿ ತಗೊಂಡ್ಬಂದಿದ್ದೆ. ಇದು ಕೂಡ ಸ್ವಲ್ಪ ಚೆನ್ನಾಗಿದೆ, ಗ್ರೌತ್ ಇವತ್ತು ಚೆನ್ನಾಗ್ ಬಂದಿದೆ. ಅಂದ್ರೆ ಸಣ್ಣದಿದ್ದ ತಗೊಂಡಿದ್ರೆ ದೊಡ್ಡದ ತಗೊಂಡಿದ್ರೆ? ಇಲ್ಲ, ಸಣ್ಣದಿದ್ದಾಗ ತಗೊಂಡಿದ್ದೆ, ಒಂದು 3 ತಿಂಗಳ ಮರಿ ಇದ್ದಾಗ ತಗೊಂಡಿದ್ದೆ. 3 ತಿಂಗಳ ಮರಿ ಎಷ್ಟು ತಗೊಂಡಿದ್ರಿ? ಅವಾಗ್ಲೇ ಒಂದ್ 8,000 ಬಿದ್ದಿತ್ತು. 3 ತಿಂಗಳ ಮರಿನ 8,000 ಕೊಟ್ಟು ತಗೊಂಡ್ಬಂದಿದ್ದೆ. ಯಾಕೆ ಇದ್ರ ಬಗ್ಗೆ ಯಾಕೆ ಇಂಟ್ರೆಸ್ಟ್? ಏನು ಅದ್ರ ಜೋಡಿ ಇರ್ಲಿ ಅಂತ ತಗೊಂಡ್ಬಂದಿದ್ದೆ, ಪ್ರೀತಿಗೋಸ್ಕರ. ಸೊ ಸುಮ್ನೆ ಪ್ರೀತಿಗೆ ಫೈಟ್ ಮಾಡಿಸ್ತೀರಾ? ಇಲ್ಲ, ಫೈಟ್ ಏನಿಲ್ಲ, ಫೈಟ್ ಏನಿಲ್ಲ, ಜಸ್ಟ್ ಸಾಕೋಕೆ, ಸುಮ್ನೆ ಸಾಕಕ್ಕೆ. ಎಷ್ಟು? ಒಂದಿದೆ, ಎರಡಿದೆ? ಈ ಸದ್ಯ ಒಂದಿದೆ ಸರ್. ಒಂದೇ ಸಾಕು, ಒಂದಿದೆ. ಯಾಕಂದ್ರೆ ಸ್ವಲ್ಪ ಮನುಷ್ಯರಿಗೆ ಜಾಸ್ತಿ ಬೆಲೆ ಕೊಡುತ್ತೆ, ಸ್ವಲ್ಪ ನಮ್ ಜೋಡಿ ಸ್ವಲ್ಪ ಹೊಂದ್ಕೊಂಡಿರುತ್ತೆ. ನಾವ್ ಎಲ್ಲಿ ಹೋದ್ರು ಹಿಂದೆ ಬರುತ್ತೆ, ಹೊಲಕ್ ಹೋದ್ರೆ ಹಿಂದೆ ಬರುತ್ತೆ. ಮತ್ತೆ ನಾವು ಇಲ್ಲೇ ಕೆಲಸ ಮಾಡ್ಕೊಂತ ಇದ್ರೆ ಹಿಂದೆ ಇರುತ್ತೆ ಯಾವಾಗ್ಲೂ, ಎನಿ ಟೈಮ್. ಮೇಯದ್ ಅದ್ರ ಜೊತೆ ಮೇಯ್ತೈತಿ, ಅದ್ರ ಜೋಡಿನೇ ಮೇಯುತ್ತೆ. ಇದನ್ನ ನಾವು ಫೈಟಿಗೋಸ್ಕರ ತಗೊಂಡಿಲ್ಲ, ಬಟ್ ಮನೆ ಖುಷಿಗೋಸ್ಕರ ತಗೊಂಡಿದ್ವಿ. ಯಾಕಂದ್ರೆ ಮನೆಯಲ್ಲಿ ಸ್ವಲ್ಪ ಎಲ್ರಿಗೂ ಅಷ್ಟು ಹಚ್ಕೊಂಡ್ಬಿಟ್ಟಿದೆ ಅದು. ಯಾಕಂದ್ರೆ ನಾವ್ ಎಲ್ಲೋ ಹೋಗ್ಲಿ ಏನೋ ಮಾಡ್ಲಿ, ಖುಷಿಗೋಸ್ಕರ. ಫೈಟಿಂಗ್ ಅಂತ ತಗೊಂಡಿಲ್ಲ, ಫೈಟಿಂಗ್ ಆಗಲ್ಲ, ಜಸ್ಟ್ ಮನೆಯಲ್ಲಿ ಇರ್ಲಿ ಅಂತ ಸುಮ್ನೆ ಪ್ರೀತಿಗೆ ಇರ್ಲಿ ಅಂತ. ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಫೈಟಿಂಗ್ ಅಂತಾನೆ ಹೇಳ್ತಾರೆ, ಬಟ್ ಫೈಟಿಂಗ್ ಅಂತ ನಾವು ಇದು ಮಾಡಿಲ್ಲ. ರಮೇಶ್ ಅವ್ರ, ಈ ದೊಡ್ಡ ಡೈರಿ ಕೇಂದ್ರ ಮಾಡ್ಕೊಂಡಿದ್ರಿ ಅಂದ್ರೆ ಈಗ ನಮ್ಮ ರೈತರಿಗೆ ಏನಾದ್ರು ಒಂದಿಷ್ಟು ಹಾಲಿಗೆ ಅಂತೇಳಿ ಏನಾದ್ರು ಸಬ್ಸಿಡಿ ಇದು ಕೊಡಿಸ್ತಿದ್ದೀರಾ ನೀವು? ಹಾಲಿಗೆ ಇದು ಪ್ರೈವೇಟ್ ಆದ್ರಿಂದ ಇದ್ರಲ್ಲಿ ಏನು ಸಿಗಲ್ಲ. ಕೆಎಂಎಫ್ ಆದ್ರೆ ಕೊಡ್ತಾರೆ, 1 ಲೀಟರ್ಗೆ 3 ರೂಪಾಯಿ ಆಗುತ್ತೆ ಅದು. ಹೌದು, ಅದಾದ್ರೆ ಕೊಡ್ತಾರೆ. ನೋಡಿ, ಹಾಲು ಯಾವ ತರ ಅಂದ್ರೆ ಸ್ವಲ್ಪ ಹಸಿ ಮೇವು ಹಾಕೋದ್ರಿಂದ ನೀರಿನ ಅಂಶ ಜಾಸ್ತಿ ಆಗತ್ತಂದ್ರೆ ಇದೆ ನೋಡ್ರಿ. ಇವಾಗ ಫ್ಯಾಟು SMF ಗೊತ್ತಾಗುತ್ತೆ ನಿಮ್ಗೆ. ಹೆಂಗೆ? ಒಂದ್ ನಿಮಿಷ ಬರುತ್ತೆ, ಇದು SMF ಮತ್ತೆ ಫ್ಯಾಟ್ ಎರಡು ತೋರಿಸುತ್ತೆ. ಎರಡು ಇದ್ರಲ್ಲೇ ತೋರಿಸ್ಬಿಡುತ್ತೆ, ಇದ್ರಲ್ಲೇ ತೋರಿಸುತ್ತೆ. ಒಂದು ನೀರಿನ ಅಂಶ ಜಾಸ್ತಿ ಇದ್ರೆ ಫ್ಯಾಟ್ ಕಮ್ಮಿ ಬರುತ್ತೆ, ಮತ್ತೆ SMF ಕೂಡ ಕಮ್ಮಿ ಬರುತ್ತೆ. SMF ಆಲ್ಮೋಸ್ಟ್ 8 ಪಾಯಿಂಟ್ ಮೇಲೆ ಇರ್ಬೇಕು. SMF ಇದು ಫ್ಯಾಟ್ 2 ಪಾಯಿಂಟ್ ಮೇಲೆ ಇರ್ಬೇಕು. ನೋಡಿ ಇದ್ರಲ್ಲಿ ಎಕ್ಸಾಂಪಲ್ ಆಗಿ ಫ್ಯಾಟ್ ಚೆನ್ನಾಗ್ ಬಂದಿದೆ, 4.5 ಬಂದಿದೆ. ಫ್ಯಾಟ್ ಬಂದ್ಬಿಟ್ಟು 7.4 ಬಂದಿದೆ. ಏನಂದ್ರೆ SMF 8 ಪಾಯಿಂಟ್ ಮೇಲೆ ಇರ್ಬೇಕು. 7.4 ಇದೆ, 7.4 ಇದೆ. ಅದಕ್ಕೋಸ್ಕರ 0 ಬರುತ್ತೆ. ರೇಟ್ ಕೂಡ 0 ಬರುತ್ತೆ. ಇದು ಏನ್ ಕಾರಣ ಅಂದ್ರೆ ಇವರು ಈ ರೈತರು ಒಬ್ರೆ ಹೊಲದಾಗ ಹೋಗಿ ಮೇಯಿಸ್ತಾ ಇದಾರೆ. ಇವಾಗ ಹಸಿ ಮೇವು ಮೇಯಿಸ್ತಾ ಇದ್ದಾರೆ. ಹಸಿ ಮೇವು ಮೇಯಿಸಿದ್ರಿಂದ ಫ್ಯಾಟ್ ಕಮ್ಮಿ ಬರುತ್ತೆ. ಏನಂದ್ರೆ ಸ್ವಲ್ಪ ಫುಡ್ ಕೂಡ ಕಡಿಮೆ ಆಗ್ತಾರೆ. ಹೌದು, ನೀವು ರೈತರಿಗೆ ಹೇಳ್ಬೇಕು. ಎಲ್ಲ ಗೈಡೆನ್ಸ್ ಮಾಡಿದ್ವಿ, ಬಟ್ ಅವರು ಯೂಸ್ ಮಾಡ್ಕೊಂತಿಲ್ಲ. ಏನಂದ್ರೆ ಕಡಿಮೆ ಕಡಿಮೆ ಆಗ್ತಿದ್ದಾರೆ. ಹಾಲು ಕಡಿಮೆ ಬರುತ್ತದೆ. ಅಲ್ಲ, ಫುಡ್ ಕಮ್ಮಿ ಆಗ್ತಿದ್ದಾರೆ ಅವರು. ನೀವು ಹೇಳ್ಬೇಕು ರೈತರಿಗೆ, ಈ ತರ ಫುಡ್ ಕೊಡ್ರಿ, ಈ ತರ ನಿಮ್ಗೆ ಅನುಕೂಲ ಇದೆ, ಈ ತರ ಎಲ್ಲ ಇದ್ ಮಾಡ್ಕೊಡ್ರಿ ಅಂತ ಹೇಳ್ಬೇಕು ಅವ್ರಿಗೆ. ಹೇಳಿದೀವಿ, ಮತ್ತೆ ಡೈರಿಯಿಂದ ತರಿಸಿ ಕೊಟ್ಟಿದ್ದೀವಿ. ಡೈರಿ ಫೀಡ್ ಕೊಟ್ಟಿದ್ದೀವಿ, ಬಟ್ ಆದ್ರೆ 0 ಬರ್ತಾ ಇದೆ. ಏನಂದ್ರೆ SMF ಕಮ್ಮಿ ಬರ್ತಾ ಇದೆ. ಇವಾಗ ಫ್ಯಾಟ್ ಕೂಡ ಚೆನ್ನಾಗಿದೆ, SMF ಕಮ್ಮಿ ಬರ್ತಾ ಇದೆ. 1 ಲೀಟರ್ ಕಮ್ಮಿ ಅಂದ್ರೆ ಎಷ್ಟು? 1 ಲೀಟರ್ ಎಷ್ಟು ಕೊಡ್ತಾರೆ ಇಲ್ಲಿ ಹಾಲು? ನೀವು ಎಷ್ಟು ಲೀಟರ್? ಇಲ್ಲಿ ಡಿಗ್ರಿ ಹೆಂಗ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್. ಡಿಗ್ರಿ ಮೇಲೆ ನೀವು 29 ಬಂದ್ರೆ 29, 50 ಬಂದ್ರೆ 50. ಆಲ್ಮೋಸ್ಟ್ ಈ ಸದ್ಯ ಅಂದ್ರೆ ಒಂದು 46 ಮೇಲೆ ಬರುತ್ತೆ. 46 ಮೇಲೆ ಬರ್ತಿದೆ ಒಬ್ಬೊಬ್ರದ್ದು 46, 50 ಬರ್ತಾ ಇದೆ. ಡಿಗ್ರಿ ಚೆನ್ನಾಗ್ ಬರ್ತಿದೆ ಇವಾಗ ಚೆನ್ನಾಗ್ ಬರ್ತಿದೆ. ಸೊ ಬೇಸಿಗೆ ಆಗಿರೋದ್ರಿಂದ ಚೆನ್ನಾಗ್ ಬರುತ್ತೆ. ಬೇಸಿಗೆ ಆಗಿರೋ ಮಳೆಗಾಲದಲ್ಲಿ ಯಾಕಂದ್ರೆ ಸ್ವಲ್ಪ ಒಣ ಮೇವು ಜಾಸ್ತಿ ಮೇಯಿಸ್ತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಫ್ಯಾಟ್ ಜಾಸ್ತಿ ಬರುತ್ತೆ. ರೇಟ್ ಕೂಡ ಚೆನ್ನಾಗ್ ಬರುತ್ತೆ. ಮಳೆಗಾಲದಲ್ಲಿ ಕಡಿಮೆ ಆಗ್ಬಿಡುತ್ತೆ, ಮಳೆಗಾಲದಲ್ಲಿ ಕಮ್ಮಿ ಆಗುತ್ತೆ. ಹೌದು, ನಮ್ ಡೈರಿಯಾದಾಗ 35 ರೂಪಾಯಿ ಬರಕ ಕಡಿಮೆ ಬರುತ್ತಕ್ಕ. SMF ಫ್ಯಾಟ್ ಕಡಿಮೆ ಬರುತ್ತೆ. ಸೊ ಅದು ಇವ್ರು ಏನು ಮಾಡಕ್ ಆಗಲ್ಲಕ್ಕ. ನಮ್ಗ ಈಗ 15 ವರ್ಷ ಆತ್ರಿ, ನಮ್ಗ ಲೋನ ಕೊಡ್ಸಿಲ್ಲ ಅವ್ರ. ಒಂದ್ ಲೋನ್ ಆಗ್ಲಿ ಆಕಳಕ್ಕ
ಇಷ್ಟ ಅಮೌಂಟ್ ಅಂತ ಕಟ್ಟಿದ್ರ ಆಕಳ ಏನಾರ ಸತ್ರ ಅದಕ್ಕ ಅದ್ದಾರ ಮಾಡಿಸ್ಬೇಕಿಲ್ರಿ ಇನ್ಸೂರೆನ್ಸ್ ಮಾಡಿಸ್ಬೇಕು ಅದನ್ನೂ ಮಾಡ್ಸಿಲ್ಲ ಅವ್ರು ಇನ್ಸೂರೆನ್ಸ್ ಆಕಳದ ನಮ್ಗ ಈ ಮನುಷ್ಯರಿಗೆ ಯಾವ ತರ ಮಾಡ್ಸಂತೀವಿ ದನಕ್ಕ ಆ ತರ ಮಾಡಿಸ್ಬೇಕಲ್ಲ. ರಮೇಶ್ ಅವ್ರೆ ಡೈರಿಯಿಂದ ಇವರಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ರಿ. ಅದೇ ಕೇಳಿದ್ದೀನಿ ಸರ್ ನಾನು. ಅವ್ರು ಏನಂತಿದ್ದೆ ನಮ್ದು ಪ್ರೈವೇಟ್ ಆಪ ಬೇಕಾದ್ರೆ ಡಾಕ್ಟರ್ ಬೇಕಾದ್ರೆ ಇನ್ವೈಟ್ ಮಾಡಿ ಕೊಡ್ತೀವಿ, ಇದಾದ್ರೆ KMF ಆದ್ರೆ ಮಾಡ್ಕೊಡ್ತೀನಿ ಅಂತ. ಇಲ್ಲ ಎಲ್ಲ ಪ್ರತಿಯೊಂದು ಸ್ಕೀಮ್ಗಳು ಇರ್ತಾವ ಅವ್ರ ಹತ್ರ, ನೀವು ಸ್ವಲ್ಪ ಇನ್ಸೂರೆನ್ಸ್ ಅನುಕೂಲ ಮಾಡ್ಕೊಡ್ರಿ ಅವ್ರಿಗೆ. ಇನ್ಸೂರೆನ್ಸ್ ಮಾಡ್ಕೊಡ್ಬೇಕ್ರಿ. ಈಗ ಏನ್ ಏನಾರ ಆಗ್ತಾವ ಈಗ ಕಾಲ್ ಬ್ಯಾನಿ ಬಾಯ್ ಬ್ಯಾನಿ ಬಂದಾಗ ಬಹಳ ಕಷ್ಟ ಬಿಡ್ತೀವಿ. ಹೌದು, ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂತೀವಿ. ಮಗನ ನಮ್ ಕೈ ಜಾರಿ ಏನಾರ ಆತಪ್ಪ ಅಂದ್ರ ಈಗ 60-70 ರೂಪಾಯಿದಿಂದ ಹಾಕಳ ನಮ್ಗೆ ಲಾಸ್ ಆಗ್ತದೆ. ಇನ್ಶೂರೆನ್ಸ್ ಮಾಡಿದ್ರೆ ಸ್ವಲ್ಪ ಎಷ್ಟು ಬರ್ತೈತಲ್ಲ ಅನ್ನೋದು ಉದ್ದೇಶಕ್ಕೆ ನಾವ್ ಹೇಳ್ತೀವಿ. ರಮೇಶ್ ಅವ್ರ ಅವ್ರಿಗೆ ಏನು ಗೊತ್ತಾಗಲ್ಲ, ಸ್ವಲ್ಪ ನೀವೇನಾದ್ರೂ ಅವ್ರಿಗೆ ಅನುಕೂಲ ಮಾಡಿ. ಅದಕ್ಕೋಸ್ಕರ ಡಾಕ್ಟರ್ನೆಲ್ಲ ಹೇಳಿದ ಕೂಡಲೇ ಕರೆಸ್ತೀವಿ. ಹೌದು, ಆಗಿಲ್ಲ ಅಂದ್ರೆ ಡಾಕ್ಟರ್ ಕರೆಸ್ತೀವಿ. ಕರೆಸಿ ಅವ್ರಿಗೆ ಅನುಕೂಲ ಮಾಡ್ಕೊಟ್ರಿ ಏನಂತ.